ವೆಲ್ಕಮ್ ಟು ಸುಜಾತಾ ಕಿಚನ್ಸ್. ಇವತ್ತು ನಾನು ಈರುಳ್ಳಿ ಪಕೋಡವನ್ನು ಮಾಡ್ತಾಯಿದ್ದೀನಿ. ಪಕೋಡ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲು ನಾನು ಈ ಪಕೋಡವನ್ನು ಮಾಡೋದಕ್ಕೆ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆಯನ್ನು ತೆಗೆದು ನಾವು ಉದ್ದುದ್ದ ಸ್ಲೈಸನ್ನು ಮಾಡ್ಕೋಬೇಕು. ಉದ್ದುದ್ದ ಮಾಡಿದಂಥ ಸ್ಲೈಸನ್ನು ನಾವು ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಈ ಬಿಡಿಸ್ಕೊಳ್ಳೋದ್ರಿಂದ ಪಕೋಡ ಚೆನ್ನಾಗಿ ಬರುತ್ತೆ. ಈ ಬಿಡಿಸಿರೋಂಥ ಈರುಳ್ಳಿಗೆ 1/4 ಸ್ಪೂನಷ್ಟು ಉಪ್ಪಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅಜ್ವಾನವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಮೆತ್ತಗಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಈರುಳ್ಳಿ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದರ ಜೊತೆಗೆ ನಾನು 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟಿನ ಪ್ರಮಾಣ ಸಮವಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಸಹ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು. ಟೋಟಲ್ ಒಂದು 5 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ನೀರು ಬೇಕು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಶ್ರಣವನ್ನು ಮಾಡ್ಕೊಳ್ತಾ ಬಂದರೆ ಹದವಾಗಿ ಹಿಟ್ಟು ಬರುತ್ತೆ. ಈ ರೀತಿ ಹದವಾದ ಹಿಟ್ಟನ್ನು ನಾವು ಕಾದಿರುವಂಥ ಎಣ್ಣೆಗೆ ಬಿಡಿ ಬಿಡಿಯಾಗಿ ಬಿಡಬೇಕಾಗುತ್ತೆ. ಈ ರೀತಿ ಪಕೋಡವನ್ನು ಬಿಡಿ ಬಿಡಿಯಾಗಿ ಬಿಡೋದ್ರಿಂದ ಪಕೋಡ ಚೆನ್ನಾಗಿ ಬೇಯುತ್ತೆ. ತುಂಬ ದಪ್ಪ ಆದರೆ ಪಕೋಡ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ನಾವು ಸಣ್ಣದಾಗಿ ಬಿಟ್ಕೋಬೇಕಾಗುತ್ತೆ. ಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಕೈಯನ್ನು ಆಡಿಸ್ಬೇಕಾಗತ್ತೆ. ಅರ್ಧ ಬೆಂದ ಮೇಲೆ ಪಕೋಡನ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬೇಯಿಸೋದ್ರಿಂದ ಪಕೋಡ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಗರಿಯಾಗೂ ಇರುತ್ತೆ. ಇದನ್ನು ಬಿಸಿಯಾಗಿ ತಿನ್ನಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ಪಕೋಡ ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಪಕೋಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.